श्रीगुरुभ्यो नमः। कान्ताय कल्याणगुणैकधाम्ने नवद्युनाथ प्रतिमप्रभाय नारायणायाखिलकारणाय श्रीप्राणनाथाय नमस्करोमि। ಶ್ರೀಮತ್ ಸುಮಧ್ವ ವಿಜಯ ತೃತೀಯ ಸರ್ಗ 44ನೇ ಶ್ಲೋಕ. ಪದಮುದೀರ್ಯ ಜವೇನಯಿಯಾಸಿತಂ ಧೃತಸಖೇಷ್ವಭವತ್ಸ ಪುರಸ್ಸರಃ ಅಯಮಯತ್ನತಯೇತಿ ನ ವಿಸ್ಮಯೋ ನನು ಮನೋಜವಜಿತ್ ಪವನೋ ಹ್ಯಸೌ. ಪದಂ ಉದೀರ್ಯ ಜವೇನ ಯೀಯಾಸಿತಂ ಧೃತಸಖೇಷು ಅಭವತ್ ಸಹ ಪುರಸ್ಸರಃ ಅಯಂ ಅಯತ್ನತಯಾ ಏತಿ ನ ವಿಸ್ಮಯಃ ನನು ಮನೋಜವಜಿತ್ ಪವನಃ ಹಿ ಅಸೌ. ಅಂದ್ರೆ ಹಿಂದೆ ನೋಡಿದಂತೆ ಪಾಠ ಆದ ಮೇಲೆ ಆಚಾರ್ಯರು ಅಂದ್ರೆ ವಾಸುದೇವ ತಮ್ಮ ಶಿಷ್ಯರ ಜೊತೆ ತಮ್ಮ ಸಹಪಾಠಿಗಳ ಜೊತೆಗೆ ಆಟವನ್ನು ಆಡ್ತಾ ಇದ್ರು ಅಂತ. ಏನೇನು ಆಟ ಆಡಿದ್ರು ಅಂತ ಅದರ ಬಗ್ಗೆ ಸ್ವಲ್ಪ ವಿವರವನ್ನು ಕೊಡ್ತಾ ಇದ್ದಾರೆ. ಮೊದಲು ಪದಮುದೀರ್ಯ ಒಂದು ಪರ್ಟಿಕ್ಯುಲರ್ ಸ್ಥಾನವನ್ನು ನಿರ್ದೇಶ ಮಾಡಿ ಅಲ್ಲಿ ಫಸ್ಟ್ ಹೋಗಬೇಕು ಅಂತ, ಅಂದ್ರೆ ರನ್ನಿಂಗ್ ರೇಸ್ ಅಂತ. ಅದರಲ್ಲಿ ಜವೇನ ಇಯಾಸಿತಂ ಬೇಗ ಓಡ್ಲಿಕ್ಕೆ ಇಷ್ಟಪಟ್ಟವರಾಗಿ ಸ್ಥಾನಂ ಉದೀರ್ಯ ಆ ಒಂದು ಸ್ಥಾನವನ್ನು ನಿರ್ಧಾರ ಮಾಡಿ ಓಡಿದಾಗ ಧೃತಸಖೇಷು ಅಂದ್ರೆ ಯಾರ್ಯಾರು ವೇಗವಾಗಿ ಓಡ್ತಾರಲ್ವಾ ಅವರ ಮಧ್ಯದಲ್ಲಿ ಅಭವತ್ ಸಹ ಪುರಸ್ಸರಃ ಇವರು ಮೊದಲು ಬಂದರಂತೆ. ಅಂದ್ರೆ ರನ್ನಿಂಗ್ ರೇಸ್ ಅಲ್ಲಿ ಇವರು ಫಸ್ಟ್ ಬಂದರು ಅಂತ ಒಟ್ಟ ಅರ್ಥ. ಅದು ಹೇಗೆ? ಅಯಂ ಅಯತ್ನತೆಯ ಏತಿ, ಅದು ಹೆಚ್ಚು ಶ್ರಮ ಪಟ್ಟು ಬೆವರು ಸುರಿಸ್ಕೊಂಡು ಓಡಿದ್ರು ಅಂತ ತಿಳಿಬಾರ್ದು. ಅನಾಯಾಸವಾಗಿ ಓಡಿ ಬಂದ್ಬಿಟ್ರು. ಇದು ಅಯಂ ಅಯತ್ನತೆಯ ಏತಿ ನ ವಿಸ್ಮಯ, ಇದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ಯಾಕೆ? ನಾನು ಮನೋಜವಜಿತ್ ಪವನಃ ಹ್ಯಸೌ. ಈ ವಾಸುದೇವ ಅಂದ್ರೆ ಯಾರು? ಪವನ ಅಂದ್ರೆ ವಾಯುದೇವರು, ವಾಯುದೇವರ ಅವತಾರ ಅಲ್ಲವೇ? ಆಯ್ತು, ವಾಯುದೇವರ ಅವತಾರರಾಗಿದ್ರೆ ಏನು ಹಾಗೆಂದ್ರೆ ಮನೋಜವಜಿತ್. ವಾಯುದೇವರು ಅಂದ್ರೆ ವೇಗದಲ್ಲಿ ಭಾರಿ ವೇಗವಾದದ್ದು ಅಂದ್ರೆ ಮನಸ್ಸು. ಇಲ್ಲಿ ಕೂತಾಂಗೆ ಮನಸ್ಸು ಎಲ್ಲೋ ಚಿಂತನೆಗೆ ಹೋಗ್ಬಿಡುತ್ತದೆ, ಅಷ್ಟು ವೇಗವಾಗಿ ಮನಸ್ಸು ಹೋಗ್ತದೆ. ಆ ಮನಸ್ಸಿನ ವೇಗವನ್ನು ಕೂಡ ಗೆದ್ದವರು ವಾಯುದೇವರು. ಹಾಗೆಂತ ಮನಸ್ಸಿನ ವೇಗವನ್ನೇ ಗೆದ್ದ ವಾಯುದೇವರ ಅವತಾರ ಆದರೆ ಈ ವಾಸುದೇವ ವೇಗವಾಗಿ ಓಡಿದ್ರು ಅದರಲ್ಲಿ ಆಶ್ಚರ್ಯ ಏನಿದೆ? ಏನು ಆಶ್ಚರ್ಯ ಇಲ್ಲ ಅಂತ ಒಟ್ಟ ಅಭಿಪ್ರಾಯ. ಪದಮುದೀರ್ಯ ಜವೇನ ಯೀಯಾಸಿತಂ ಧೃತಸಖೇಷ್ವಭವತ್ಸ ಪುರಸ್ಸರಃ ಅಯಮಯತ್ನತಯೇತಿ ನ ವಿಸ್ಮಯೋ ನನು ಮನೋ ಜವಜಿತ್ ಪವನೋ ಹ್ಯಸೌ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮಮಸ್ತು.